ಇನ್ನು ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕಳೆದ 3 ತಿಂಗಳಿಂದ ಕುಡಿಯುವ ನೀರು ಪೂರೈಕೆ ಸ್ಥಗಿತವಾಗಿದೆ. 3 ತಿಂಗಳಿಂದ. ಹೀಗಾಗಿ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಖಾಲಿ ಕೊಡಗಳ ಸಮೇತ ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರಿಗಾಗಿ ಹೋರಾಟ ಅಂತ ಮಕ್ಕಳು ಘೋಷಣೆ ಕೂಗ್ತಾ ಇದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗರಂ ಆಗಿದ್ದಾರೆ. ಯಾರು ಸಹಿಸಿಕೊಳ್ತಾರೆ ಹೇಳಿ? ಗದಗ ಬೆಟಗೇರಿಯ ದೃಶ್ಯ ಗಮನಿಸ್ತಾ ಇದ್ದೀರಿ ನೀವು. 3 ತಿಂಗಳಿಂದ, 3 ದಿನ ಅಲ್ಲ, 3 ತಿಂಗಳಿಂದ ಕುಡಿಯುವ ನೀರಿನ ಪೂರೈಕೆ ಇಲ್ಲ. ಶಾಲೆಗೆ ಹೋಗುವಂತ ಮಕ್ಕಳು ಕೊಡ ಹಿಡ್ಕೊಂಡು ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಂಬತ್ನಾಲ್ಕು ಮನೆ ಅದಾವ ಸರ್. ಈಗ ಒಂದು 3-4 ತಿಂಗಳ ಕುಡಿಯೋಕೆ ನೀರ ಬಿಟ್ಟಿಲ್ಲ ಸರ್. ಆಮ್ಯಾಗ ಹುಣಸಿಪೇಟೆಗೆ ಹೋದ್ ಸರ್ ನಾನು ಒಂದು 20 ಸಲ ಹೋಗೀನಿ. ಆ ಬೋರಿಂದ ನಾನು 1200 ರೂಪಾಯಿ ಖರ್ಚು ಮಾಡಿ ನಾನು ಮಾಡ್ಸೀನಿ ಸರ್. ಆದ್ರೆ ಬೋರಿಂದ ಕೆಲಸದವ್ರು ಇಲ್ಲ, ಯಾರು ಇಲ್ಲ, ನಾ ಮಾಡಂಗಿಲ್ಲ ಬಂದ ಅಂತ ಹೇಳ್ತಾರೆ ಹುಣಸಿಪೇಟೆಗೆ. ನಾವು ಎಲ್ಲಿ ಹೋಗಣ್ರಿ ಬಡವ್ರು ದುಡಿಯೋರು? ದಿವಸ ಮುಂಜಾನೆ ಎದ್ದು ನಾವು ಸಂಜೆ ಮುಂದೆ ಬರೋರು ಸರ್. ಎಲ್ಲಿ ಹೋಗಣ್ರಿ? ಹುಣಸಿಪೇಟೆ ನಾವು ಓಟ್ ಯಾಕೆ ಹಾಕಿರಿ? ಗಡಿಗೆ ಓಟ್ ಯಾವ್ದಕ್ಕೆ ಹಾಕಿ ಸರ್? ನಮ್ ಕೆಲಸ ಮಾಡ್ತಾಳಂತ ಹಾಕಿ ಸರ್. ಮೆಂಬರ್ ಶಾಸಕರ ನೀರಿನ ಸೌಕರ್ಯ ಇಲ್ರಿ. ಈಗ ಚಾಂಬರ್ ಕಲೆಕ್ಷನ್ ಏನು ಇಲ್ರಿ ಸರ್. ಬರೀ ಮಾಡ್ಯಾರ ಅಷ್ಟ ರೀ. ಒಂದು ಬೋರಿನ ಸೌಲಭ್ಯ ಇಲ್ರಿ, ಒಂದು ಏನು ಸೌಲಭ್ಯ ಇಲ್ರಿ. ಎಲ್ಲಿ ತನ ನಾವು ಸಂಭಾಳಿಸ್ಕೊಂಡು ಹೋಗ್ಬೇಕ್ರಿ. 1 ವರ್ಷ 2 ವರ್ಷ ಆದ್ರೆ ಹೆಂಗಾರ ಒಂದು ಜಕ್ಕೊಂತ ಹೋಗ್ತೀರಿ. ಇಲ್ಲಿಂದ ಅಲ್ಲಿ ತನ ಹೋದ್ರೆ ನೀರು ಬರೀ ಸಣ್ಣ ಸಣ್ಣ ಇಷ್ಟಿಷ್ಟು ಮಕ್ಳು ಅದಾರಿ. ಇವ್ರ ಮುಖ ನೋಡ್ರಿ. ಇವ್ರಿಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಗೋರ್ಮೆಂಟ್ ಏನಾರ ಮಾಡ್ತಾರನ್ರಿ. ವರ್ಷ ಒಂದು ತಿಂಗಳ 2 ತಿಂಗಳಾದ್ರೆ ಹೆಂಗಾರ ಒಂದು ಸಂಭಾಳಿಸ್ಕೊಂಡು ಹೋಗ್ತೀವ್ರಿ ಅಂತ ಹೇಳಕ್ ಕುಂತೀವಲ್ರಿ. ಬರೀ ಮಳೆಗಾಲ ಅನ್ನಲ್ಲ, ಬ್ಯಾಸ್ಗೆ ಅನ್ನಲ್ಲ, ಒಂದು ಚಳಿಗಾಲ ಅನ್ನೋದಿಲ್ರಿ. ನಾವು ಈಗ ಒಂದು ಆದರ್ಶ ಸುಟ್ಟು ನಾವು ಅವ್ರಿಗೆ ಹೇಳಕ್ ಕುಂತೀರಿ ಮೆಂಬರ್ಗೆ. ಮೆಂಬರ್ ಒಟ್ಟ ದಾದ್ ಮಾಡಂಗಿಲ್ರಿ. ಮೆಂಬರ್ ಒಟ್ಟ ದಾದ್ ಮಾಡಂಗಿಲ್ರಿ. ಗಡಿಗೇರ ಅದಾರ್ರಿ ಮೆಂಬರ್. ನಗರಸಭೆ ಆಯುಕ್ತರಾಗಿರುವಂತಹ ರಾಜಾರಾಮ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮವರೆಗೂ ಈ ಸಮಸ್ಯೆ ಖಂಡಿತವಾಗಿಯೂ ತಲುಪಿರುತ್ತೆ. ಜನ ಹೇಳ್ಕೊಳ್ಳುವಂತ ಸಮಸ್ಯೆ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. 3 ತಿಂಗಳಿಂದ ಕುಡಿಯೋ ನೀರಿಲ್ಲ. ಅದೇನೋ ವರ್ಷಕ್ಕೆ ಒಂದ್ಸಲ ಈ ರೀತಿಯಾಗಿ ಆದ್ರೆ 2 ತಿಂಗಳು ಈ ತರ ಆದ್ರೆ ಸಹಿಸ್ಕೊಳ್ಬಹುದು. ವರ್ಷ ಪೂರ್ತಿ ಇದೇ ಸಮಸ್ಯೆ ನಮ್ಗಂತ ಹೇಳ್ತಾ ಇದ್ದಾರೆ ಗದಗ ಬೆಟಗೇರಿ ಜನ. ಮೇಡಮ್, ಅದು ವಿಷಯ ನಿನ್ನೆ ನನಗೆ ಗೊತ್ತಾಯ್ತು. ನಮ್ ತಕ್ಷಣ ಸ್ಪಾಟ್ಗೆ ಹೋದ್ವಿ. ಹೋಗಿ ಅಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಕೊಟ್ಟಿದೀವಿ ಅವ್ರಿಗೆ. ಇವತ್ತು ಪಾಳೆ ಇದೆ, ನೀರನ್ನು ಬರುತ್ತೆ ಮೇಡಮ್ ಅವ್ರಿಗೆ. ಅಂತ ಪ್ರಾಬ್ಲಮ್ ಮುಂದೆ ಬರಂಗಿಲ್ಲ. ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದೀವಿ. ಈಗ ಅದಕ್ಕೆ ಕ್ರಿಯಾ ಯೋಜನೆ ಮಾಡ್ಕೊಂಡು ಅನುಮೋದನೆ ತಗೊಂಡು ಅದು ಕಂಟಿನ್ಯೂ ಮಾಡ್ಕೊಡ್ತೀವಿ ಮೇಡಮ್. ಮನೆ ಮನೆಗೆ ವಾಟರ್ ಕನೆಕ್ಷನ್ ಕೊಟ್ಟಿದ್ದಾರೆ, ನೀರ್ ಬರ್ತಾ ಇಲ್ಲ ಅಂತಾರೆ. ಅದನ್ನು ಅದೇ ಮೇಡಮ್, ಅದು ಯೋಜನೆ ಪೂರ್ಣ ಆಗಿಲ್ಲ ಮೇಡಮ್. ಈಗ ಅದು ಪೂರ್ಣ ಮಾಡ್ತೀವಿ. ಅಲ್ಲ, ವರ್ಷ ಪೂರ್ತಿ ಹೇಗ್ ಸಮಸ್ಯೆ ಆಗುತ್ತೆ ಸರ್? ಅವ್ರು 2 ತಿಂಗಳಾದ್ರೆ ಸಹಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ಅವ್ರು ವರ್ಷ ಪೂರ್ತಿ ನಮ್ಗೆ ಇದೇ ಸಮಸ್ಯೆ, ಮಕ್ಕಳನ್ನ ಶಾಲೆ ಕಳ್ಸಕ್ ಆಗಲ್ಲ ಅಂತಾರೆ. ಅದು ಆಗ್ಲಾರ್ದಂಗ್ ಮಾಡ್ತೀವಿ ಮೇಡಮ್. ಈಗ ನಿಜಕ್ಕೂ ದುರ್ದೈವ ಇದು. ಒಂದೊಂದು ಕಡೆಯ ಸಮಸ್ಯೆಗಳನ್ನ ನೋಡಿದ್ರೆ ಮಾಡ್ತೀವಿ ಮೇಡಮ್. ಅದು ನೋಡಿ ಸರ್, ನೀವೇ ನೋಡಿ ಮಕ್ಕಳು ಯಾವ ರೀತಿಯ ಕೊಡಪನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ಶಾಲೆಗೆ ಹೋಗೋ ಮಕ್ಕಳು. ಆಮೇಲೆ ಹೆಣ್ಮಕ್ಳ ಸಮಸ್ಯೆ ಸರ್. ಕೊಂಕ್ಳಲ್ಲಿ ಮಗುನ ಇಟ್ಕೊಂಡು ಈ ಮಗುನ ಮನೇಲಿ ಬಿಟ್ಟು ಹೇಗ್ ನಾನು ನೀರ್ ತರೋ ಕಿಲೋಮೀಟರ್ ಗಟ್ಲೆ ಹೋಗ್ಲಿ ಅಂತ ಕೇಳ್ತಾರ ಅವರು. ಮಾಡ್ತೀವಿ ಮೇಡಮ್. ಎಷ್ಟು ಮನೆ ಬರುತ್ತೆ ಸರ್ ಅಲ್ಲಿ? ಗದಗ ಬೆಟಗೇರಿ ಎಷ್ಟು ಮನೆ ಬರುತ್ತೆ? 70,000 ಮನೆಗಳು ಬರ್ತಾವ ಮೇಡಮ್. ಅಲ್ಲಿ ಎಲ್ಲಾ ಕಡೆನೂ ಇದೇ ರೀತಿ ಸಮಸ್ಯೆನಾ? ಇಲ್ಲ ಮೇಡಮ್, ಎಲ್ಲಾ ಕಡೆ ಈ ರೀತಿ ಇಲ್ಲ. ಅದು ಒಂದು ಪೈಪ್ ಲೈನ್ ಮಿಸ್ಟೇಕ್ ಆಗಿತ್ತು ಮೇಡಮ್ ಆ ಏರಿಯಾದಲ್ಲಿ. ಅದಕ್ಕೋಸ್ಕರ ಅವ್ರ ನೀರಿನ ತೊಂದರೆ ಆಗಿತ್ತು. ನಿಮ್ ಗಮನಕ್ಕೆ ಬಂದಿರೋದು ಯಾವಾಗ ಸರ್? ಅವ್ರು ವರ್ಷ ಪೂರ್ತಿ ಸಮಸ್ಯೆ ಅಂತ ಹೇಳ್ತಿದ್ದಾರೆ. ನಿಮ್ ಗಮನಕ್ಕೆ ಯಾವಾಗ ಬಂತು? ನನಗೆ ನಿನ್ನೆ ಬಂದಿದೆ ಮೇಡಮ್ ಗಮನಕ್ಕೆ. ಅಂದ್ರೆ ಅಲ್ಲಿವರೆಗೂ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಏನೂ ಇಲ್ವಾ ಸರ್? ಇಲ್ಲ ಮೇಡಮ್, ನನ್ನ ಗಮನಕ್ಕೆ ಅದು ಸಮಸ್ಯೆ ಆಗ್ತಾ ಇದೆ ಅನ್ನೋದಾದ್ರೂ ಗೊತ್ತಿದೆಯಾ ಸರ್? ಅಂತ ಹೇಳಿದ್ರೆ ಪೈಪ್ ಕನೆಕ್ಷನ್, ವಾಟರ್ ಸಪ್ಲೈ ಇಲ್ಲ ಅಂತ ನೀವೇ ಹೇಳಿದ್ರಿ. ಅಲ್ಲ ಮೇಡಮ್, ಈಗ ಮಾಡ್ತಾ ಇದೀವಿ ಮೇಡಮ್, ಮಾಡಿಸ್ಕೊಡ್ತೀವಿ. ಅಲ್ಲ ಸರ್, ಇಷ್ಟು ವರ್ಷಗಳವರೆಗೂ ಅವ್ರಿಗೆ ಆ ಸಮಸ್ಯೆ ಇದೆ ಅನ್ನೋದು ಗಮನಕ್ಕೆ ಬಂದಿತ್ತ ಸರ್? ನಿಮ್ಗೆ ಗೊತ್ತಿತ್ತಲ್ವಾ ಲೈಕ್ ಇವರಿಗೆ ವಾಟರ್ ಸಪ್ಲೈ ಇಲ್ಲ ಅಂತ? ಮೇಡಮ್, ನಾನ್ ಬಂದು 1 ತಿಂಗಳಾಯ್ತು ಇಲ್ಲಿಗೆ, ಈ ಊರಿಗೆ ಬಂದು. ಅದು ನನ್ನ ಗಮನಕ್ಕೆ ಬಂದಿದೆ ಮೇಡಮ್. ಅವ್ರಿಗೆ ದಯವಿಟ್ಟು ಗಮನ ಕೊಡಿ ಸರ್. ಹೆಣ್ಮಕ್ಳ ಸಮಸ್ಯೆ ಇದು. ಕಣ್ಣೀರ್ ಹಾಕ್ತಾ ಇದ್ದಾರೆ. ಶಾಲೆಗೆ ಹೋಗೋ ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಗಮನ ಕೊಡಿ. ಮಾಡಿಕೊಡ್ತೀವಿ ಮೇಡಮ್. ಥ್ಯಾಂಕ್ ಯು.